ಕುಣಿಗಲ್ ಕರ್ನಾಟಕ ರಾಜ್ಯ ರೈತ ಪರ್ವ ರೈತ ಸಂಘ ರಾಜ್ಯ ಘಟಕದ ಅಧ್ಯಕ್ಷರಾದ ಅರುಣ್ ಕುಮಾರ್ ಮಾತನಾಡುತ್ತಾ ಮದ್ದೂರು ಟು ತುಮಕೂರು ರಾಜ್ಯ ಹೆದ್ದಾರಿಯಲ್ಲಿ 33ರಲ್ಲಿ ಕುಣಿಗಲ್ನಿಂದ ವಡ್ರಕುಪ್ಪೆವರೆಗೆ ದಿನನಿತ್ಯ ಅಪಘಾತಗಳು ಸಂಭವಿಸ್ತಾ ಇದ್ದು 7 ಜನರ ಪ್ರಾಣ ಹಾನಿಯಾಗಿದೆ. ಜೊತೆಗೆ ಕೈಕಾಲು ಮುರಿತ ಪ್ರಕರಣಗಳು ಸಂಭವಿಸ್ತಾ ಇವೆ. ಇದಕ್ಕೆ ಕಾರಣ ಹಲವು ಕಡೆ ರಸ್ತೆ ತಿರುವುಗಳಲ್ಲಿ ವೇಗ ನಿಯಂತ್ರಕ ಹಂಪ್ಸ್ಗಳನ್ನು ಅಳವಡಿಸಿಲ್ಲ. ಆದ್ದರಿಂದ ಈ ರಸ್ತೆಯಲ್ಲಿ ಅಪಘಾತ ವಲಯಗಳನ್ನು ಗುರುತಿಸಿ ವಾಹನಗಳು ವೇಗವಾಗಿ ಬರೋದನ್ನ ನಿಯಂತ್ರಿಸಲು ಹಂಪ್ಸ್ಗಳನ್ನು ಅಳವಡಿಸಿದ್ರೆ ಅನೇಕ ಅಪಘಾತಗಳನ್ನು ತಪ್ಪಿಸಬಹುದು. ಲೋಕೋಪಯೋಗಿ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವ ಸರ್ವೇಯರ್ಗಳು ತಮ್ಮ ಕೆಲಸಕ್ಕೆ ಹಾಜರಾಗದೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು ದಿನನಿತ್ಯ ರೈತರು ತಮ್ಮ ಜಮೀನುಗಳ ಸರ್ವೆ ಮಾಡಿಸಲು ಕಂದಾಯ ಇಲಾಖೆಗೆ ಅಲಿತಾ ಇದ್ದಾರೆ. ಈ ಬಗ್ಗೆ ಶೀಘ್ರವೇ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತಂದು ರೈತರ ಜಮೀನುಗಳ ಸರ್ವೆಯನ್ನ ಶೀಘ್ರವಾಗಿ ಮಾಡಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ತುಮಕೂರು ಜಿಲ್ಲಾಧ್ಯಕ್ಷ ಮುನಿಯಪ್ಪ, ಪ್ರಧಾನ ಕಾರ್ಯದರ್ಶಿ ಸತೀಶ್ ಪುರುಷೋತ್ತಮ್, ಸುನೀಲ್, ರಘು, ಮಂಜಣ್ಣ, ಕುಮಾರ್ ಉಪಸ್ಥಿತರಿದ್ದರು. ಎಚ್ಎಂ ಅಶೋಕ್, ಎನ್ಕೆಎಸ್ ಟಿವಿ4 ಕುಣಿಗಲ್. ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಕೆಲವು ಸರ್ವೆ ಅಧಿಕಾರಿಗಳನ್ನ ಸರ್ವೆ ಮಾಡುವಂಥವ್ರನ್ನ ತಗೊಂಡಿದೆ. ಇವತ್ತು ಸರ್ವೆ ಡಿಪಾರ್ಟ್ಮೆಂಟು ಮತ್ತು ಸರ್ಕಾರಕ್ಕೆ ಕಿತ್ತಾಟ ಉಂಟಾಗಿದೆ. ಈಗ ಆಲ್ರೆಡಿ 5-6 ದಿನದಿಂದ ನಿರಂತರವಾಗಿ ನಡೀತಾ ಇದ್ದಾರೆ. ಈಗ ನಾವು ಸರ್ಕಾರ ಸರಿ ಇಲ್ಲ, ಗುತ್ತಿಗೆ ಆಧಾರದ ಮೇಲೆ ಬಂದಿರೋ ಸರಿ, ನಮ್ಗೆ ಅದು ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ನಮ್ಮ ರೈತರಿಗೆ ನ್ಯಾಯ ಒದಗಿಸುವ ಕೆಲಸ. ಸರ್ಕಾರ ಅವ್ರು ಪರ್ಮನೆಂಟ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರು ಕಳಿಸ್ಬಿಟ್ಟು ಏನಾದ್ರು ಹೊಸದಾಗಿ ಜಾಯಿನ್ ಮಾಡ್ಕೊಳ್ತಾ ನಮಗೆ ಗೊತ್ತಿಲ್ಲ. ನಿಮಗೆ ಬಿಟ್ಟು ವಿಚಾರ, ನೀವೇನಾರು ಮಾಡಿ ತಕ್ಷಣ ರೈತರಿಗೆ ನೆರವಾಗುವಂಗೆ ಸರ್ವೆನ ನಾಳೆಯಿಂದನೇ ನೀವು ಸ್ಟಾರ್ಟ್ ಮಾಡಿಸ್ಬೇಕು ಅಂತೇಳಿ ನಮ್ಮ ರೈತ ಪರ್ವ ಒತ್ತಾಯ ಮಾಡ್ತೈತೆ ಸರ್. ಇದನ್ನು ಇಲ್ಲಿಗೆ ಅಂತ್ಯ ಮಾಡಿ, ಯಾಕೆಂದರೆ ಪ್ರತಿನಿತ್ಯ ಇವತ್ತು ಸಾವಿರಾರು ಕೆಲಸಗಳು ಪೆಂಡಿಂಗ್, ಒಂದೊಂದು ತಾಲೂಕು ಆಫೀಸಲ್ಲಿ ಪೆಂಡಿಂಗ್ ಇದ್ದಿದೆ. ಒಂದು ಪರಿಶೀಲನೆ ಮಾಡಿ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಹೊಸದಾಗಿ CM ಆಗಿದ್ದೀರಿ, ದಯಮಾಡಿ ನಮ್ಮ ಗಮನಕ್ಕೆ, ಇದು ರಾಜ್ಯದ ಒಂದು ದೊಡ್ಡ ಸಮಸ್ಯೆ. ಈ ಸಮಸ್ಯೆನ ತಮ್ಮ ನೇತೃತ್ವದಿಂದ ಬಗೆಹರಿಸಬೇಕು ಅಂತೇಳಿ ನಾವು ರೈತ ಪರ್ವದಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಸರ್. ವಡ್ರಕುಪ್ಪೆ ಗೇಟಿಂದ ಹಿಡಿದು ವಡ್ರಕುಪ್ಪೆ, ಕುಡಳ್ಳಿ, ಚಿಗರಿಪಾಳ್ಯ, ಕುಡಳ್ಳಿ ಗೇಟು, ಕೋಡಳ್ಳಿಪಾಳ್ಯ ಗೇಟು, ಪ್ಲಸ್ ಕೊತ್ಕೆರೆ ಡೌನಿಂದ ನಾವು ಜಾಡಗೆರೆಗೆ ಹೋಗೋದು ರೋಡ್ ಅಲ್ಲೊಂದು, ಪ್ಲಸ್ ಇದು ಟರ್ನಿಂಗು ಅಯ್ಯಪ್ಪ ಸ್ವಾಮಿ ಟೆಂಪಲ್. ಇಷ್ಟು ಕಡೆ ಪ್ರತಿನಿತ್ಯ ಅಪಘಾತಗಳು. ಇಲ್ಲಿ ಇದನ್ನು ಯಾವುದು ಲ್ಯಾಂಕೋದವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು PWD ಆಫೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅಂತ. PWD ಅಧಿಕಾರಿಗಳನ್ನ ಮೀಟ್ ಮಾಡಿದಾಗ ಅವ್ರು ಮಾಡ್ತೀವಿ ಪ್ರತಿನಿತ್ಯ ಇದೇ ರೀತಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಉಗ್ರ ಹೋರಾಟ ಮಾಡಿ ರಸ್ತೆ ತಡೆ ಮಾಡಿ PWD ಆಫೀಸ್ಗೆ ಮುಖ್ಯ ಹಾಕಬೇಕಾದ್ರೆ ಎಚ್ಚರ. ರೈತ ಸಂಘ ರೈತ ಪರ್ವದಿಂದ ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷರ ಕುಣಿಗಲ್ಲು ಮತ್ತು ನಮ್ಮ ಮುನಿಯಪ್ಪರು ಹಾಗೂ ನಮ್ಮ ಸತೀಶಣ್ಣವರು, ನಮ್ಮ ಸುನಿಯವರು ಹಾಗೂ ನಮ್ಮ ಸ್ಟೇಟ್ ಕಮಿಟಿಯಿಂದ ಎಲ್ಲ ಬಂದಿದ್ದೀವಿ. ಮೇನ್ ವಿಚಾರ ಏನಪ್ಪ ಅಂದರೆ ಮದ್ದೂರಿಗೂ SH 33 ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಇಲ್ಲಿ ರೋಡು ತುಂಬ ಚಿಕ್ಕಿದೆ. ಜೊತೆಗೆ ಏನಪ್ಪ ಅಂದರೆ 4ರಿಂದ 5 ಕಿಲೋಮೀಟ್ರು ತುಂಬ ಅಪಘಾತಗಳು. ಒಂದು ವಾರಕ್ಕೆ 4ರಿಂದ 5 ಜನ ಆಕ್ಸಿಡೆಂಟಾಗಿ ಸಾಯ್ತಿದ್ದಾರೆ. ಹಾಗಾಗಿ ಹೆದ್ದಾರಿಯವರು ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿ ಏನಾಗಿದೆ, ರೋಡ್ನ ಹೆಚ್ಚು ಮಾಡಬೇಕಾ ಅಥವಾ ತಿರುವು ಸರಿ ಮಾಡಬೇಕಾ ಅಥವಾ ಹಂಸ್ಗಳು ಎಲ್ಲೆಲ್ಲ ಹಾಕಬೇಕು, ಇದು ಪರಿಶೀಲನೆ ಮಾಡಿ ತುರ್ತುಗತಿಯಲ್ಲಿ ಈ ಕೆಲಸನ ಮಾಡಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಏನಾಗಿದೆ ಅಂದರೆ ರೈತ ಸಂಘ ರೈತ ಪರ್ವದ ನಮ್ಮ ರಾಜ್ಯಾಧ್ಯಕ್ಷ ಅರುಣ್ ಕುಮಾರ್ ಅಂತ, ಇಲ್ಲಿ ತುಂಬ ಒಂದು 3 ತಿಂಗಳಿಂದ ಭಾಳ ದೊಡ್ಡ ಅಪಘಾತಗಳಾದಾಗ ತುಂಬ ತೊಂದರೆಗಳಾಯಿತು. ಅವಾಗ ನಾನು ತಕ್ಷಣ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಜಿಲ್ಲಾಧ್ಯಕ್ಷರ ಮೂಲಕ ಕರೆ ಮಾಡಿಸಿದಾಗ ಇಷ್ಟು ಅಪಘಾತ ಆಗಿದೆಯಾ, ನಾನೇ ಸ್ಥಳ ಪರಿಶೀಲನೆಗೆ ಬಂದು ಖುದ್ದಾಗಿ ಪರಿಶೀಲನೆ ಮಾಡಿ ಅಲ್ಲಿ ಏನು ಸಮಸ್ಯೆ ಐತೆ ಅಂತ ನೋಡ್ತೀನಿ ಅಂತ ನಮ್ಮ ರಾಜ್ಯಾಧ್ಯಕ್ಷ ಅರುಣ್ ಕುಮಾರ್ ಬಂದಿದ್ದಾರೆ, ಮಾತಾಡ್ತಾರೆ. ಸರ್, ಇಲ್ಲಿ ಏನಾಗಿದೆ ಸಮಸ್ಯೆ ಅಂದರೆ, ಸಮಸ್ಯೆ ಇಷ್ಟೇ ಆಗಿರೋದು, ಫುಲ್ಲು ತಿರುವು ಕೊಟ್ಬಿಟ್ಟವ್ರೆ. ಫುಲ್ಲು ತಿರುವು ಕೊಟ್ಟಿರೋದ್ರಿಂದ ಇಲ್ಲೊಂದು 70 ಅಡಿ ರೋಡ್ನ ಡಿಸ್ಟೆನ್ಸ್ ಮಾಡಬೇಕು. ಫುಲ್ಲು ಕ್ರಾಸು ನೋಡಿ, ನೀವೇ ನೋಡ್ತಾ ಇದ್ದೀರಾ. ಆ ಕಡೆಯಿಂದ ಬರೋ ಗಾಡಿಗಳು ಈ ಕಡೆಯಿಂದ ಏನು ಬರ್ತಾವೆ ಗೊತ್ತಾಗಲ್ಲ, ಈ ಕಡೆಯಿಂದ ಹೋಗೋ ಗಾಡಿಗಳು ಆ ಕಡೆ ಏನು ಬರ್ತಾವೆ ಗೊತ್ತಾಗಲ್ಲ. ದಯವಿಟ್ಟು ತಟ್ಟೀತಿ ಸ್ಟೇಟ್ ಹೈವೇರು ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಒಂದು ಹಂಸು, ಕೊತ್ಕೆಲ್ತ ಒಂದು ಹಂಸು, ಬಾಗೇನಹಳ್ಳಿತ ಒಂದು ಹಂಸು, ಎಲ್ಲ ನಮ್ಮ ರೈತರುಗಳೇ ಕಾಯ್ತಾ ಇರೋದು. ದಯವಿಟ್ಟು ಇದೊಂದು ಕೆಲಸನ ಮಾಡಬೇಕು. ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಅಧ್ಯಕ್ಷತೆಯಲ್ಲಿ ಅವ್ರು ಏನು ಹೇಳ್ತಾರೆ ಅದ್ರ ರೀತಿ ನಾವು ಹೋರಾಟ ಮಾಡ್ತೀವಿ ರೋಡಲ್ಲಿ ನಿಂತ್ಕೊಂಡು.